ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 34. ಪ್ರಾಣ ತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೆ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಇದು ನನಗೆ ಬಹಳ ಇಷ್ಟಕರವಾದ ವಚನ. ಇವತ್ತು ಪ್ರಭು ಯೇಸು ಈ ಲೋಕದಲ್ಲಿದ್ದಾಗ ಅವರ ಜೀವನವೇ ಪ್ರಾರ್ಥನಾ ಜೀವನವಾಗಿತ್ತು. ಸ್ವತಃ ದೇವರು ಪವಿತ್ರಾತ್ಮ ಭರಿತರು ಆಗಿದ್ದ ಪ್ರಭು ಯೇಸು ಅವರೇ ಇಷ್ಟೊಂದು ಪ್ರಾರ್ಥನಾ ಜೀವನ, ಪ್ರಾರ್ಥನೆಯ ಮೂಲಕ ದೇವರೊಟ್ಟಿಗೆ ಸತ್ಸಂಬಂಧವನ್ನ ಬೆಳೆಸಿಕೊಂಡಿದ್ದರು. ಹಾಗಾದರೆ ಯೇಸುವಿನ ಅನುಯಾಯಿಗಳಾದ ನಾವು ಇನ್ನೆಷ್ಟರ ಮಟ್ಟಿಗೆ ಪ್ರಾರ್ಥನಾ ಜೀವನ ನಮ್ಮದಾಗಿರಬೇಕು. ಪ್ರಭು ಯೇಸು ರಾತ್ರಿ ಇಡೀ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಮುಂಜಾನೆ ಸೂರ್ಯ ಉದಯಿಸುವುದಕ್ಕೆ ಮೊದಲೇ ಎದ್ದು ತಂದೆ ದೇವರೊಟ್ಟಿಗೆ ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಯಾವುದೇ ಅದ್ಭುತ ಕಾರ್ಯಗಳನ್ನ ನಡೆಸಬೇಕಾದರೂ ಸಹ ಅದಕ್ಕೆ ಮುಂಚಿತವಾಗಿ ತಂದೆ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಿ ತದನಂತರ ಅದ್ಭುತ ಕಾರ್ಯವನ್ನ ಮಾಡುತ್ತಿದ್ದರು. 5 ರೊಟ್ಟಿ 2 ಮೀನನ್ನ ಕರಗಳಲ್ಲಿ ತೆಗೆದುಕೊಂಡು ತಂದೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ನೀವು ನಮ್ಮ ಪ್ರಾರ್ಥನೆಗೆ ಯಾವಾಗಲೂ ಕಿವಿಗೊಡುತ್ತೀರಿ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಇಲ್ಲಿ ನಿನ್ನ ಮಹಿಮೆ ಪ್ರಕಟವಾಗುವಂತೆ ಪ್ರಾರ್ಥನೆ ಮಾಡಿ 5 ರೊಟ್ಟಿ 2 ಮೀನನ್ನ ಕೊಟ್ಟಾಗ ಅದು 5,000 ಜನರಿಗೆ ಮಾರ್ಪಾಡಾಯಿತು. ಇದರಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಜೀವನ ಪ್ರಾರ್ಥನಾ ಜೀವನವಾಗಿ ಮಾರ್ಪಾಡಾಗಬೇಕು. ಕಲ್ವಾರಿ ಶಿಲುಬೆ ಮೇಲೆ ಯಾತನೆಯನ್ನ ಅನುಭವಿಸುವಾಗಲೂ, ಕಷ್ಟ ಸಂಕಟಗಳಿಗೆ ತುತ್ತಾದಾಗಲೂ ಸಹ ಅವರು ಬೇಸರ ಪಡದೆ, ಸೋತು ಹೋಗದೆ, ನಿರಾಶೆಗೊಳ್ಳದೆ, ತನ್ನನ್ನು ನೋಯಿಸಿದ ಶತ್ರುಗಳು, ತನ್ನನ್ನು ಹಿಂಸಿಸಿದವರಿಗಾಗಿ ಶ್ರಮಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಯೇಸುವಿನ ಮನೋಭಾವ ನಿಮ್ಮಲ್ಲಿ ನೆಲೆಸಿರಲಿ. ಸಂತ ಪೌಲ ಹೇಳ್ತಾರೆ, ನಾವಾದರೂ ಕ್ರಿಸ್ತೇಸುವಿನ ಮನೋಭಾವನೆ ಉಳ್ಳವರು, ಕ್ರಿಸ್ತೇಸುವಿನ ಮನಸ್ಸನ್ನು ಅರಿತುಕೊಂಡು ಜೀವಿಸುವವರು ನಾವಾಗಿರಬೇಕು. ಇಹಲೋಕದಲ್ಲಿ ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲದೆ ಅವರು ಸತ್ತು ಪುನರುತ್ಥಾನರಾಗಿ ಸ್ವರ್ಗಲೋಕದಲ್ಲಿ ತಂದೆ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದುಕೊಂಡು ಸಹ ಅದ್ಭುತಕರವಾಗಿ ಹೇಳುತ್ತೆ, ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಯೇಸುವೇ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಅವರು ಎಡೆಬಿಡದೆ ನಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ಯೇಸು ಹೇಳಿದರು, ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿದರು ತಂದೆ ದೇವರು ಅದನ್ನು ನಿಮಗೆ ಅನುಗ್ರಹಿಸುವರು. ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪೇತ್ರನು ವಿಶ್ವಾಸದಲ್ಲಿ ಬಿದ್ದು ಹೋಗುವ ಸಮಯದಲ್ಲಿಯೂ ಸಹ, ಪೇತ್ರ, ನಿನಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ, ನೀನು ಬಲ ಹೊಂದಿದ ನಂತರ ನಿನ್ನ ಸಹೋದರರನ್ನ ಬಲಪಡಿಸು ಎಂದರು. ಎಲ್ಲ ಕಡೆ ನಾವು ನೋಡ್ತೀವಿ ಯೇಸುವಿನ ಪ್ರಾರ್ಥನಾ ಜೀವನ ಎಷ್ಟರ ಮಟ್ಟಿಗೆ ಎಂದರೆ, ಇಬ್ರಿಯ 5:7 ನಾವು ನೋಡ್ತೇವೆ, ಉಚ್ಚ ಸ್ವರದಿಂದ ಕಣ್ಣೀರಿಡುತ್ತಾ ಕೂಗುತ್ತಾ ತಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಲು ಶಕ್ತರಾದ ದೇವರನ್ನು ಮೊರೆ ಇಡುತ್ತಿದ್ದರು, ಪ್ರಾರ್ಥನೆ ಮಾಡುತ್ತಿದ್ದರು. ಗೆತ್ಸೆಮನಿ ತೋಪಿನಲ್ಲಿ ತಾನು ಅನುಭವಿಸಬೇಕಾದ ಕಷ್ಟ ಸಂಕಟಗಳನ್ನ ನೆನಪಿಗೆ ತಂದುಕೊಂಡು ಕಠಿಣ ಯಾತನೆ ಮನೋವೇದನೆಯಿಂದ ಪ್ರಾರ್ಥನೆ ಮಾಡಿದರು. ಅವರ ರಕ್ತ ನಾಳಗಳು ಬಿರಿದು ರಕ್ತ ಬೆವರಿನಂತೆ ಹೊರಗಡೆ ಸುರಿಯುವಷ್ಟರ ಮಟ್ಟಿಗೆ ಇವತ್ತು ನಮ್ಮ ಪ್ರಾರ್ಥನಾ ಜೀವನ ಹೇಗಿದೆ? 40 ದಿನ ಹಗಲಿರುಳು ಪವಿತ್ರಾತ್ಮರಿಂದ ಪ್ರೇರೇಪಿತರಾಗಿ ಉಪವಾಸ, ಕಠಿಣವಾದ ಉಪವಾಸ ಮತ್ತು ಪ್ರಾರ್ಥನೆ ಬೆಂಗಾಡಿನಲ್ಲಿ ಮಾಡಿ ಸೈತಾನನನ್ನ ಜಯಿಸಿದರು. ಇವತ್ತು ಆಧ್ಯಾತ್ಮಿಕವಾದ ಜೀವನ, ಆಧ್ಯಾತ್ಮಿಕವಾದ ಸೇವೆ, ಆಧ್ಯಾತ್ಮಿಕವಾದ ಬೆಳವಣಿಗೆ ನಮಗೆ ಬೇಕಾದರೆ ಉಪವಾಸ ಮತ್ತು ಪ್ರಾರ್ಥನೆ ಬಹಳ ಬಹಳ ನಮ್ಮ ಜೀವಿತದಲ್ಲಿ ಅತ್ಯಗತ್ಯವಾದುದು. ಯೇಸುವೇ ದೇವರ ಪುತ್ರನಾಗಿದ್ದರು, ಸ್ವತಃ ಆತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದರು. ಅವರು ಈ ಲೋಕದ ಶೋಧನೆಗಳನ್ನ ಜಯಿಸಲು ಪ್ರಾರ್ಥನೆ ಮಾಡುತ್ತಿದ್ದರು. ಇಂದು ನಾವು ಸಹ ಪ್ರಾರ್ಥನಾ ಜೀವನದ ಮೂಲಕ ದೇವರೊಟ್ಟಿಗೆ ಸತ್ಸಂಬಂಧವನ್ನ ಪಡೆದುಕೊಳ್ಳುತ್ತೇವೆ. ಯೇಸುವಿನ ಜೀವನವನ್ನ ನೋಡಿದ ಶಿಷ್ಯರು ಕೇಳಿದರು, ಯೇಸುವೆ, ನಮಗೂ ಪ್ರಾರ್ಥನೆ ಮಾಡಲು ಕಲಿಸಿಕೊಡಿ ಎಂದು. ಆಗ ಯೇಸು ಶಿಷ್ಯರಿಗೆ ಪರಲೋಕದ ಪ್ರಾರ್ಥನೆಯನ್ನ ಹೇಳಿಕೊಟ್ಟರು. ಶಿಷ್ಯರಿಗೆ ಹೇಳುತ್ತಾರೆ, ದಿನಕ್ಕೆ 1 ಗಂಟೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರಿರಾ? ಪ್ರಲೋಭನೆಗೆ ಶೋಧನೆಗೆ ಗುರಿಯಾಗದಂತೆ ಎಚ್ಚರವಾಗಿರಿ. ಹುಡುಕುತನ, ನಿದ್ರೆ, ಸೋಂಬೇರಿತನ ಕತ್ತಲಿಗೆ ಸಂಬಂಧಪಟ್ಟದ್ದು, ಸೈತಾನನಿಗೆ ಸಂಬಂಧಪಟ್ಟದ್ದು.
ನೀವಾದರೂ ಜಾಗರೂಕರಾಗಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ನಿರಾಶರಾಗದೆ ಸೋತು ಹೋಗದೆ ಪ್ರಾರ್ಥಿಸಿರಿ, ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಪ್ರಾರ್ಥನೆಯಲ್ಲಿ ಯಾರನ್ನೆಲ್ಲ ಕ್ಷಮಿಸಬೇಕು ಅವರನ್ನ ಕ್ಷಮಿಸಿ ಪ್ರಾರ್ಥಿಸಿರಿ. ದೇವರ ಚಿತ್ತಕ್ಕನುಗುಣವಾಗಿ ಪ್ರಾರ್ಥಿಸಿರಿ. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮೂಲಕ ಸ್ವರ್ಗದ ದ್ವಾರಗಳು ತೆರೆಯಲ್ಪಟ್ಟು ಸ್ವರ್ಗೀಯ ದರ್ಶನಗಳು, ಸ್ವರ್ಗೀಯ ಕನಸುಗಳು, ಸ್ವರ್ಗದ ಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟು ಈ ಲೋಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ನಾವು ನಿಲ್ಲಲು ಸಾಧ್ಯ. ಯೇಸುವಿನಿಂದ ಬೇರ್ಪಟ್ಟು ನಾವೇನನ್ನು ಮಾಡಲು ಸಾಧ್ಯವಿಲ್ಲ. ಇವತ್ತು ಪ್ರಭು ಯೇಸು ಸರ್ವೇಶ್ವರನ ಬಲಪಾರ್ಶ್ವದಲ್ಲಿದ್ದು ನಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಯೋಹನ್ನ 17 ನಾವು ನೋಡುತ್ತೇವೆ, ತಂದೆ ದೇವರ ಬಳಿ ಯೇಸು ಪ್ರಾರ್ಥನೆ ಮಾಡುವುದು, ನೀವು ನನಗೆಂದು ಕೊಟ್ಟ ಈ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಇವರು ಕೇಡಿಗನ ವಶಕ್ಕೆ ಸಿಲುಕದಂತೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಸುರಕ್ಷಿತವಾಗಿ ಕಾಪಾಡಿರಿ ಎಂಬುದಾಗಿ. ಇವತ್ತು ನಾವು ನಮ್ಮ ಕುಟುಂಬಕ್ಕಾಗಿ, ನಮ್ಮ ತಂಡಕ್ಕಾಗಿ, ನಮ್ಮ ನಗರಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡುವ ಕರೆ ನಮ್ಮ ಮೇಲೆ ಇದೆ. ಆ ಪ್ರಾರ್ಥನೆಯ ಅಭಿಷೇಕ ನಮ್ಮ ಮೇಲೆ ಇದೆ. ಜೆರುಸಲೇಮ್ ನಗರವನ್ನ ನೋಡಿ ಪ್ರಭು ಯೇಸು ಕಣ್ಣೀರಿಟ್ಟರು. ಓ ಜೆರುಸಲೇಮ್ ನಗರವೇ, ಎಷ್ಟೋ ಬಾರಿ ಕೋಳಿ ತನ್ನ ಮರಿಗಳನ್ನ ಅಪ್ಪಿಕೊಳ್ಳುವಂತೆ ನಾನು ನಿನ್ನನ್ನು ಅಪ್ಪಿಕೊಳ್ಳಲು ಬಯಸಿದೆ, ನೀನಾದರೂ ಪ್ರವಾದಿಗಳನ್ನ ಕೊಂದೆ, ನಿನ್ನ ಮೇಲೆ ಕಲ್ಲಿನ ಮೇಲೆ ಕಲ್ಲು ಉಳಿಯೋದು ಎಂದು ಜೆರುಸಲೇಮ್ ನಗರವನ್ನ ನೋಡಿ ಕಣ್ಣೀರಿಟ್ಟು ಪ್ರಾರ್ಥಿಸಿದರು. ಇವತ್ತು ನಾವು ಈ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಜೀವಿಸುವ ನಾವು ಎಷ್ಟರ ಮಟ್ಟಿಗೆ ಆತ್ಮ ಭಾರದಿಂದ ನಾವು ಪ್ರಾರ್ಥಿಸುತ್ತೇವೆ? ನಾಶವಾಗುತ್ತಿರುವ ಆತ್ಮಗಳಿಗ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವಾ? ಪ್ರಭು ಯೇಸು ಸ್ವರ್ಗದಲ್ಲಿ ಆಸೀನರಾಗಿದ್ದು ಸಹ ನಮಗಾಗಿ ಪ್ರಾರ್ಥನೆ ಮಾಡುವಾಗ ಯೇಸುವಿನ ಮನೋಭಾವವುಳ್ಳ ನಾವು ಸಹ ಪರರಿಗಾಗಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ದೇವರ ರಾಜ್ಯ ಮುಂದುವರಿಸಲ್ಪಡುವುದಕ್ಕಾಗಿ, ಎಲ್ಲವುಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವ ಅಭಿಷೇಕ ನಮಗೆ ಲಭಿಸಲಿ. ಕರ್ತರಾದ ಯೇಸುವೆ, ಈ ಸಮಯದಲ್ಲಿ ಜೀವಸ್ವರನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ರೋಮನರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಚನ 11 ಮೇಲ್ಪಟ್ಟು, ಇದೆಂತ ಕಾಲವೆಂದು ತಿಳಿದಿರುವ ನೀವು ಇವೆಲ್ಲವುಗಳಿಂದ ಎಚ್ಚರವಾಗಿರಬೇಕೆಂದು ನಿಮಗೆ ಕರೆ ನೀಡುತ್ತಿದ್ದೇನೆ. ಇದು ನಿದ್ರಿಸುವ ಸಮಯವಲ್ಲ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ಸಮಯ ಇದಾಗಿದೆ. ದುಂದೌತಣ, ಕುಡುಕುತನ, ಕಾಮುಕತನ, ಅಶ್ಲೀಲತೆ, ವ್ಯರ್ಥವಾಗಿ ಸಮಯವನ್ನ ಕಳೆಯುವುದು, ಇವೆಲ್ಲವನ್ನ ಬಿಟ್ಟು ದೇವರ ರಾಜ್ಯಕ್ಕಾಗಿ, ದೇವರ ಮಕ್ಕಳಿಗಾಗಿ, ನಾಶನದಲ್ಲಿರುವ ಆತ್ಮಗಳ ಸಂರಕ್ಷಣೆಗಾಗಿ ಎಡೆಬಿಡದೆ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಪೌಳಿಯ ಒಡಕಿನಲ್ಲಿ ನಿಂತು ಬಿದ್ದು ಹೋದ ಗೋಡೆಯನ್ನು ಗಟ್ಟಿ ಮಾಡತಕ್ಕವನನ್ನು ನಾನು ಹುಡುಕಿದೆ, ಆದ್ರೆ ಯಾರೂ ನನಗೆ ಸಿಗಲಿಲ್ಲ. ಇಗೋ ದೇವ, ನಾನಿದ್ದೇನೆ ಎಂದು ಆ ಪ್ರಾರ್ಥನಾ ಚೈತನ್ಯವುಳ್ಳ ಅಭಿಷೇಕ ನಮಗೆ ಲಭಿಸಲಿ. ಯೇಸು ನಮ್ಮ ಪರವಾಗಿ ತಂದೆ ದೇವರ ಬಳಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವಂತೆ ನಾವು ಯೇಸುವಿನ ನಾಮದಲ್ಲಿ ಆ ಪರರಿಗಾಗಿ ಪ್ರಾರ್ಥನೆ ಮಾಡಿ ರಕ್ಷಣೆಯನ್ನು, ಬಿಡುಗಡೆಯನ್ನು, ಸೌಖ್ಯವನ್ನು, ಸಂರಕ್ಷಣೆಯನ್ನು, ಅಭಿಷೇಕವನ್ನು ಹೊಂದಿಕೊಳ್ಳೋಣ. ಇವತ್ತು ಎಷ್ಟೋ ರೋಗಿಗಳು, ಅವರನ್ನ ಸಂಧಿಸುವವರು ಯಾರೂ ಇಲ್ಲ. ಎಷ್ಟೋ ಕುಟುಂಬಗಳು ಯಾತನೆಯಲ್ಲಿ, ಸಾಲದಲ್ಲಿ ನರಳುತ್ತಿರುವಾಗ ಯಾರನ್ನ ನಾನು ಕಳುಹಿಸಲಿ? ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಮಾರ್ಕ 16 ವಚನ 16ರಂತೆ ದೀಕ್ಷಾ ಸ್ನಾನ ಪಡೆದುಕೊಂಡಿರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ರೋಗಿಗಳ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ರೋಗಗಳು ಗುಣ ಹೊಂದುತ್ತದೆ, ದೆವ್ವಗಳು ಬಿಡುಗಡೆಯಾಗುತ್ತದೆ, ಸತ್ತವರು ಜೀವಕ್ಕೆ ಎಬ್ಬಿಸಲ್ಪಡುತ್ತಾರೆ, ವಿಷ ಪದಾರ್ಥ ತಿಂದರೂ ಅವರ ಶರೀರಕ್ಕೆ ಹಾನಿ ಉಂಟಾಗುವುದಿಲ್ಲ. ಆ ಸ್ನಾನ ದೀಕ್ಷೆಯ ಸಂಸ್ಕಾರದ ಮೂಲಕ ಪಡೆದುಕೊಂಡ ವರದಾನ ವ್ಯರ್ಥವಾಗದಂತೆ ಅದನ್ನ ನಾವು ಕಾರ್ಯರೂಪದಲ್ಲಿ ಮಾಡಲು ನಮಗೆ ಬೇಕಾದ ಅಭಿಷೇಕ, ಪ್ರಾರ್ಥನಾ ಕೃಪೆ ನಮಗೆ ಲಭಿಸಲಿ. ಎಚ್ಚೆತ್ತು ದೇವರ ಸೇವೆ ಮಾಡುವಂತ ಅಭಿಷೇಕಕ್ಕಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.